ಅಂಗಲಾಚುವ ದಯಾನೀಯ ಸ್ಥಿತಿಗೆ ತಲುಪಿದರೆ ನಳಿನ್ ಕುಮಾರ್ ಕಟೀಲ್. ಕಲ್ಲಡ್ಕ ಪ್ರಭಾಕರ್ ಭಟ್ರ ಒಂದು ಕಾಲದ ಮಾನಸಪುತ್ರನ ಈಗಿನ ಗತಿ ನೋಡಿ. ದಕ್ಷಿಣ ಕನ್ನಡದ ಮತ್ತು ಕರ್ನಾಟಕದ ಇತ್ತೀಚಿನ ರಾಜಕೀಯದ ಬಗ್ಗೆ ನೀವು ಆಸಕ್ತರಾಗಿದ್ದೀರಿ ಎಂದಾದ್ರೆ ಈಗಾಗಲೇ ಹೇಳಿದ 2 ಟೈಟಲ್ಗಳು ನಿಮ್ಮಲ್ಲಿ ಕುತೂಹಲ ಕೆರಳಿಸಿರಬಹುದು. ಹೌದು, ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಾನಸಪುತ್ರ ಎಂಬ ಹೆಗ್ಗಳಿಕೆಯೊಂದಿಗೆ ಚುನಾವಣಾ ರಾಜಕಾರಣಕ್ಕೆ ಬಂದು ಅದೇ ಟ್ರೆಂಡ್ನೊಂದಿಗೆ ಲೋಕಸಭಾ ಸದಸ್ಯನೂ ಆದ ನಳಿನ್ ಕುಮಾರ್ ಕಟೀಲ್ ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಚುನಾವಣೆಯಲ್ಲೂ ಟಿಕೆಟ್ ಯಾರಿಗೆ ಎಂದು ನಿರ್ಧರಿಸುವಷ್ಟು ಪ್ರಭಾವಿತರಾಗಿ ಬೆಳೆದರು. ಅಲ್ಲಿಂದ ಮುಂದುವರೆದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಬಿಜೆಪಿಯ ಮಂದಿಗೆ ಟಿಕೆಟ್ ಹಂಚುವ ಸಾಮರ್ಥ್ಯಕ್ಕೇರಿದರು. ಇಂತಹ ನಳಿನ್ ಕುಮಾರ್ ಕಟೀಲ್ ಇಂದು ತಾನು ಚುನಾವಣೆಗೆ ಸ್ಪರ್ಧಿಸಲು ತನಗಾಗಿ ಒಂದು ಟಿಕೆಟ್ ಕೇಳುವ ದಯಾನೀಯ ಸ್ಥಿತಿಗೆ ತಲುಪಿದ್ದಾರೆ. ಮತ್ತು ಇವರ ಇಂತಹ ಸ್ಥಿತಿಯನ್ನ ನೋಡಿ ಅವರಿಂದಲೇ ಟಿಕೆಟ್ ಪಡೆದ ಹಲವರು ಕುಹುಕವಾಡ್ತಾ ಇದ್ದಾರೆ. ಒಂದು ಕಾಲದ ಬೆಂಕಿ ಉಗುಳುವ ಭಾಷಣಕಾರ ತುಳುವಿನಲ್ಲಿ ಹೇಳುವಂತೆ ಚಂಡಿಕೋರಿಯಾಗಿ ಕೂರ್ತಾರೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ. ನಾನಿಲ್ಲಿ ಇಷ್ಟೊಂದು ಉಪಮೇಯ ಮೂಲಕ ನಿಮ್ಮ ಗಮನ ಸೆಳೆಯಲು ಕಾರಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿರುವ ವಿಧಾನ ಪರಿಷತ್ ಉಪಚುನಾವಣೆಯ ಹಿನ್ನೆಲೆ. ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವ ವಿಧಾನ ಪರಿಷತ್ ಸ್ಥಾನಕ್ಕಾಗಿ ಉಪಚುನಾವಣೆಯ ಸಿದ್ಧತೆಗಳು ನಡೆಯುತ್ತಿವೆ. ಇನ್ನೆರಡು ದಿನಗಳಲ್ಲಿ ನಾಮಪತ್ರ ಸಲ್ಲಿಕೆಯಾಗಬೇಕು. ಸ್ಥಳೀಯ ಆಡಳಿತ ಸಂಸ್ಥೆಗಳ ಸದಸ್ಯರ ಮೂಲಕ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಈ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ಬಿಜೆಪಿಯಲ್ಲಿ ಹಲವರು ಪೈಪೋಟಿ ನಡೆಸುತ್ತಿದ್ದಾರೆ. ಇಂಥ ಹಲವು ಸ್ಪರ್ಧಾಕಾಂಕ್ಷಿಗಳ ಪಟ್ಟಿಯಲ್ಲಿ ನಳಿನ್ ಕುಮಾರ್ ಕಟೀಲ್ರ ಹೆಸರು ಇದೆ ಎಂಬುದು ಈಗ ಬಂದ ಮಾಹಿತಿ. ನಳಿನ್ ಕುಮಾರ್ ಕಟೀಲ್ರಂತಹ ಪ್ರಭಾವಿತರು ಆಕಾಂಕ್ಷಿಗಳಾಗಿದ್ದಾರೆ ಎಂದರೆ ಇನ್ಯಾರಿಗೂ ಟಿಕೆಟ್ ದಕ್ಕದು ಎಂದುಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಅವರ ಪ್ರಭಾವ ಈ ಹಿಂದಿನಂತೆ ಉಳಿದಿಲ್ಲ. ಒಂದು ಕಾಲದಲ್ಲಿ ಟಿಕೆಟ್ ಹಂಚುವಷ್ಟು ಪ್ರಭಾವಿತರಾಗಿದ್ದ ಈ ಮನುಷ್ಯ ಈಗ ತನ್ನ ಟಿಕೆಟ್ಗಾಗಿ ಅಂಗಲಾಚುವ ದಯಾನೀಯ ಸ್ಥಿತಿಗೆ ಬಂದಿದ್ದಾರೆ. ಇವರಿಗೆ ಟಕ್ಕರ್ ಕೊಡಲು ಉಡುಪಿಯಿಂದ ಪ್ರಮೋದ್ ಮಧ್ವರಾಜ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲ್ ಸಿದ್ಧರಾಗಿದ್ದಾರೆ. ಇವರಿಬ್ಬರಲ್ಲದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಇನ್ನೂ ದೊಡ್ಡದಿದೆ. ಕಳೆದ 2 ಅವಧಿಯಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಲು ಬಯಸಿ ನಾನಾ ಸಮಾಜ ಸೇವೆಯ ನಾನಾ ಕಸರತ್ತುಗಳನ್ನು ತೋರಿಸುತ್ತಾ ಬಂದಿರುವ ಬಂಜಾರ ಪ್ರಕಾಶ್ ಶೆಟ್ಟಿ ಬಿಲ್ಲವರಿಂದ ತೆರವಾಗಿರುವ ಸ್ಥಾನಕ್ಕೆ ಬಿಲ್ಲವರೇ ಅಭ್ಯರ್ಥಿಯಾಗಲಿ ಎಂಬ ಆಗ್ರಹ ಬೆಲೆ ಪಡೆಯುವುದಾದರೆ ಸತೀಶ್ ಕುಂಪಲ ಅಭ್ಯರ್ಥಿಗಳಾಗುವ ಸಾಧ್ಯತೆ ಪಟ್ಟಿಯಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪ್ರಭಾವ ತೋರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರಾಯ್ ರವರ ಗೆಲುವಿಗೆ ಕಾರಣಕರ್ತರಾದ ಅರುಣ್ ಕುಮಾರ್ ಪುತ್ತಿಲ ತನ್ನ ಬಂಡಾಯದ ಬಾವುಟವನ್ನು ಕೆಳಗೆ ಇಟ್ಟು ಮತ್ತೆ ಬಿಜೆಪಿಗೆ ಸೇರಿರುವುದೇ 2 ಷರತ್ತುಗಳೊಂದಿಗೆ. 1, ನಳಿನ್ ಕುಮಾರ್ ಕಟೀಲ್ರಿಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿಸಬಾರದು. ಇನ್ನೊಂದು, ದನಗೈ ಸ್ಥಾನಮಾನ ಒದಗಿಸಬೇಕು. ನಳಿನ್ ಕುಮಾರ್ ಕಟೀಲ್ ವಿಷಯದಲ್ಲಿ ಅರುಣ್ ಪುತ್ತಿಲ ತಾನು ಅಂದುಕೊಂಡಿದ್ದು ಸಾಧಿಸಿಯಾಗಿದೆ. ಈಗ ಇರುವುದು ತನಗೆ ಸ್ಥಾನಮಾನ ಪಡೆಯುವುದು. ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳಿದಾಡಿದ ಮಹಿಳೆಯೊಬ್ಬರ ಧ್ವನಿ ಅರುಣ್ ಕುಮಾರ್ ಪುತ್ತಿಲ್ರ ಸ್ಥಾನಮಾನವನ್ನ ಸ್ಪಷ್ಟಪಡಿಸಿತ್ತು. ಅಲ್ಲಿ ಹೋದ ಮಾನವನ್ನ ಇಲ್ಲಿ ಪಡೆಯುವ ಹಪಹಪಿಯಲ್ಲಿ ಅರುಣ್ ಪುತ್ತಿಲ ಇದ್ದರೆ, ಒಂದು ವೇಳೆ ನನಗೆ ಟಿಕೆಟ್ ಸಿಗದಿದ್ದರೂ ಆದೀತು, ನಳಿನ್ ಕುಮಾರ್ರಿಗೆ ಬಿಡಲಾರೆ ಎಂಬ ಹಠಕ್ಕೆ ಅರುಣ್ ಕುಮಾರ್ ಪುತ್ತಿಲ ಬಿದ್ದರೆ ಇದರ ಅನಾಯಾಸ ಲಾಭವನ್ನ ಪ್ರಮೋದ್ ಮಧ್ವರಾಜ್ ಪಡೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ರಾಜಕೀಯ ವಿಷಯದಲ್ಲಿ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಬರೆದುಬಿಡಿ.